ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಿನ್ನೆ ಕ್ಲಾಸ್ ಏನು ಉತ್ತರ ಅಮೆರಿಕ ಖಂಡ ಹೇಳ್ತಾ ಇದ್ನಲ್ಲ, ಅದರ ಉಳಿದ ಭಾಗವನ್ನು ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಹೋಗೋಣ. ಓಕೆ, ಇಲ್ಲಿಂದ ಮಾಡಿದ್ವಿ, ಅಂದರೆ ಇಲ್ಲಿವರೆಗೂ ಮಾಡಿದ್ವಿ. ಇಲ್ಲಿಂದ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಕೃಷಿಯು ಉತ್ತರ ಅಮೆರಿಕದ ಒಂದು ಪ್ರಮುಖವಾದ ಕಸುಬಾಗಿದೆ. ಕೃಷಿಯು ಉತ್ತರ ಅಮೆರಿಕದ ಒಂದು ಪ್ರಮುಖವಾದ ಕಸುಬಾಗಿದೆ. ಈ ಖಂಡದ ಕೇಂದ್ರೀಯ ತಗ್ಗು ಪ್ರದೇಶಗಳಾದ ಅದರಲ್ಲೂ ವಿಶೇಷವಾಗಿ ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅತ್ಯಧಿಕ ಕೃಷಿ ಉತ್ಪನ್ನ ರಾಷ್ಟ್ರವಾಗಿದ್ದಾವೆ. ನೋಡಿ, ಇಡೀ ಉತ್ತರ ಅಮೆರಿಕ ಖಂಡ ಅಂತ ಬಂದಾಗ ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿದಾವಲ್ಲ, ಇವು ಅತ್ಯಧಿಕ ಕೃಷಿ ಉತ್ಪನ್ನವನ್ನು ಮಾಡ್ತವೆ. ಉತ್ತರ ಅಮೆರಿಕದ ಒಟ್ಟು ಭೂಭಾಗದಲ್ಲಿನ 10% ಪ್ರದೇಶವು ಮಾತ್ರ ಕೃಷಿಗೆ ಸೂಕ್ತವಾಗಿದೆ. ಉತ್ತರ ಅಮೆರಿಕ ಖಂಡದ 10% ಭಾಗ ಕೃಷಿ ಉತ್ಪನ್ನಕ್ಕೆ ಅಂದರೆ ಕೃಷಿಗೆ ಸೂಕ್ತವಾಗಿರ್ತಕ್ಕಂಥ ಪ್ರದೇಶ ಆಗಿದೆ. ಆದರೆ ಆ ಕೃಷಿ ಕ್ಷೇತ್ರಗಳಿಂದ ಬರುತ್ತಿರುವ ಉತ್ಪನ್ನ ಅತಿ ಹೆಚ್ಚು. ನೋಡಿ, ತುಂಬ ಕಡಿಮೆ ಪ್ರದೇಶ ಅಲ್ಲಿ ಕೃಷಿಗೆ ಯೋಗ್ಯ ಆಗಿದೆ, ಆದರೆ ಉತ್ಪನ್ನ ಬರೋದು ಏನು ಅದಕ್ಕಿಂತನೂ ಹೆಚ್ಚಾಗಿ, ಅದೇನು ಪ್ರದೇಶ ಇರುತ್ತಲ್ಲ ಆ ಪ್ರದೇಶಕ್ಕೂ ಹೆಚ್ಚಾಗಿ ಕೃಷಿ ಉತ್ಪನ್ನ ಅಲ್ಲಿ ಸಿಗ್ತಾ ಇದೆ. ಏಕೆಂದರೆ ವಿಸ್ತಾರವಾದ ಕೃಷಿ ಕ್ಷೇತ್ರಗಳು, ಫಲವತ್ತಾದ ಮಣ್ಣು, ಸಾಕಷ್ಟು ನೀರಾವರಿ, ಯಾಂತ್ರಿಕ ಬೇಸಾಯ ಹಾಗೂ ಇತರ ಸೌಲಭ್ಯಗಳ ಜೊತೆಗೆ ಮಾನವನ ಪೂರ್ಣ ಶ್ರಮವಿರೋದ್ರಿಂದ ಉತ್ತರ ಅಮೆರಿಕವನ್ನು ವಿಶ್ವದ ಅತಿ ದೊಡ್ಡ ಕೃಷಿ ಪ್ರದೇಶವನ್ನಾಗಿ ಮಾರ್ಪಡಿಸಿದೆ. ವಿಶ್ವದ ಅತಿ ದೊಡ್ಡ ಕೃಷಿ ಪ್ರದೇಶವನ್ನಾಗಿ ಮಾರ್ಪಡಿಸಿದೆ. ವಿಶಿಷ್ಟ ಬೆಳೆಗಳ ಉತ್ಪಾದನೆಯಲ್ಲಿ ವಿಶಿಷ್ಟತೆಯನ್ನು ಹೊಂದಿರುವ ಪ್ರಾಂತ್ಯಗಳನ್ನು ಬೇಳೆಪಟ್ಟಿ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ ಕಾರ್ನ್ ಪಟ್ಟಿ, ಗೋಧಿ ಪಟ್ಟಿ, ಹತ್ತಿ ಪಟ್ಟಿ, ತಂಬಾಕು ಪಟ್ಟಿ, ಈ ರೀತಿಯಾಗಿ ಬೆಳೆ ಪಟ್ಟಿಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆ, ನೋಡಿ, ಭಾರತದಲ್ಲಿ ಕೃಷಿ ಪ್ರದೇಶ ಜಾಸ್ತಿ ಇದೆ, ಇದ್ರೂ ಕೂಡ ಇಲ್ಲಿ ಕೃಷಿ ಉತ್ಪನ್ನ ಅಷ್ಟಾಗಿ ಬರೋದಿಲ್ಲ. ಆದರೆ ಅಮೆರಿಕದಲ್ಲಿ ಫಲವತ್ತಾದ ಮಣ್ಣು ಇರೋದ್ರಿಂದ, ವಿಸ್ತಾರವಾದ ಕೃಷಿ ಕ್ಷೇತ್ರ ಇರೋದ್ರಿಂದ, ಆಮೇಲೆ ಇಲ್ಲಿ ಸಾಕಷ್ಟು ನೀರಾವರಿ ಇರೋದ್ರಿಂದ, ಯಾಂತ್ರಿಕ ಬೇಸಾಯವನ್ನು ಇವರು ಅಳವಡಿಸಿದ್ರಿಂದ ಅಲ್ಲೇನಾಗಿದೆ, ಕೃಷಿ ಪ್ರದೇಶ ಕಡಿಮೆ ಇದ್ರೂ ಕೂಡ ಉತ್ಪನ್ನ ಜಾಸ್ತಿ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ಉತ್ತರ ಅಮೆರಿಕ, ಅದರಲ್ಲೂ ವಿಶೇಷವಾಗಿ ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಗೋಧಿಯನ್ನು ಒಂದು ಪ್ರಮುಖ ಆಹಾರ ಧಾನ್ಯವನ್ನಾಗಿ ಬೆಳೀತಾರೆ. ಪ್ರೈರಿ ಪ್ರದೇಶವು ಗೋಧಿ ಬೇಸಾಯಕ್ಕೆ ಸೂಕ್ತ ಮಣ್ಣನ್ನು ಒದಗಿಸಿದೆ. ಆದ್ದರಿಂದ ಪ್ರೈರಿ ಹುಲ್ಲುಗಾವಲನ್ನು ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ, ಪ್ರಪಂಚದ ಗೋಧಿಯ ಕಣಜ ಅಥವಾ ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತ ಕರೀತಾರೆ. ಇಲ್ಲಿನ ಜನಸಂಖ್ಯೆಯು ಕಡಿಮೆ ಇದ್ದು ಅಪಾರ ಪ್ರಮಾಣದ ಉತ್ಪಾದನೆ ಇರೋದ್ರಿಂದ ಅದನ್ನು ರಫ್ತು ಮಾಡಲಾಗ್ತಾ ಇದೆ. ಮೆಕ್ಕೆಜೋಳವು ಕಾರ್ನ್ ಅಂತ ಕರೀತಾರೆ, ಕಾರ್ನ್ ಎಂದು ಪ್ರಸಿದ್ಧಿಯಾಗಿದೆ. ಅದನ್ನು ಸಂಯುಕ್ತ ರಾಜ್ಯಗಳು ಮತ್ತು ಮೆಕ್ಸಿಕೋಗಳಲ್ಲಿನ ವಿಶಾಲ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ. ಬಹುತೇಕ ಪ್ರಮಾಣದ ಮೆಕ್ಕೆಜೋಳವನ್ನು ಹಸುಗಳು ಮತ್ತು ಹಂದಿಗಳ ಮೇವುಗಳಿಗಾಗಿ ಉಪಯೋಗಿಸಲಾಗುತ್ತೆ. ನೋಡಿ, ಮೆಕ್ಕೆಜೋಳವನ್ನು ಹಸುಗಳಿಗೆ ಆಮೇಲೆ ಹಂದಿಗಳಿಗೆ ಮೇವುಗಳಾಗಿ ಉಪಯೋಗ ಮಾಡ್ತಾರೆ. ಇವುಗಳನ್ನು ಮೆಕ್ಸಿಕೋದಲ್ಲಿ ಮಾಂಸಕ್ಕಾಗಿ ಸಾಕಲಾಗುತ್ತೆ. ಯಾವ ಹಸುಗಳು, ಹಂದಿಗಳು, ಇವುಗಳು ಮೆಕ್ಸಿಕೋದಲ್ಲಿ ಮಾಂಸಕ್ಕಾಗಿ ಸಾಕಲಾಗುತ್ತೆ. ಇದೊಂದು ಆಹಾರ ಧಾನ್ಯವಾಗಿದೆ. ಆದರೆ ಇಂದು ಮೆಕ್ಕೆಜೋಳವು ಇಂಧನ ಬೆಳೆಯಾಗಿ ಬಳಸಲಾಗುತ್ತಿದೆ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಒಂದು 4-5 ಧಾನ್ಯಗಳು ಕೊಟ್ಬಿಟ್ಟು ಇವುಗಳಲ್ಲಿ ಯಾವುದು ಇಂಧನ ಬೆಳೆಗಳಾಗಿದ್ದಾವೆ, ಯಾವ ಇಂಧನ ಬೆಳೆಗಳಲ್ಲ ಅಂತ ಈ ರೀತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ನೋಡಿ, ಮೆಕ್ಕೆಜೋಳ ಇಂಧನ ಬೆಳೆಯಾಗಿ ಬೆಳೆಯಲಾಗುತ್ತೆ ಅಮೆರಿಕದಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇತರ ಪ್ರಧಾನ ಬೆಳೆಗಳೆಂದರೆ ಬಾರ್ಲಿ, ಓಟ್ಸ್, ಆಲೂಗಡ್ಡೆಗಳಾಗಿದ್ದಾವೆ. ಫಸ್ಟು ಗೋಧಿ ಬರುತ್ತೆ, ಅದಾದಮೇಲೆ ಮೆಕ್ಕೆಜೋಳ ಬರುತ್ತೆ. ಇತರೆ ಅಂತ ಬಂದಾಗ ಬಾರ್ಲಿ, ಓಟ್ಸ್, ಆಲೂಗಡ್ಡೆ ಬರುತ್ತೆ. ಬಾರ್ಲಿಯನ್ನು ಬಿಯರ್ ತಯಾರಿಕೆಗೆ ಬಳಸಲಾಗುತ್ತೆ. ಓಟ್ಸನ್ನು ಪ್ರಾಣಿಗಳ ಮೇವುಗಳಿಗಾಗಿ ಉಪಯೋಗ ಮಾಡ್ತಾರೆ. ಹಾಗೆ ಈ ಖಂಡದಲ್ಲಿ ಆಲೂಗಡ್ಡೆಯನ್ನು ಸಹ ಬೆಳೆಯಲಾಗ್ತಾ ಇದ್ದು ಇದು ಪ್ರಮುಖ ಆಹಾರ ಬೆಳೆಯಾಗಿದೆ. ಓಕೆ, ನೆಕ್ಸ್ಟ್. ಉತ್ತರ ಅಮೆರಿಕದಲ್ಲಿ ಹತ್ತಿ ಮತ್ತು ತಂಬಾಕುಗಳನ್ನು ವಾಣಿಜ್ಯ ಬೆಳೆಗಳನ್ನಾಗಿ ದಕ್ಷಿಣ ಭಾಗಗಳಲ್ಲಿ ಬೆಳೆಯಲಾಗುತ್ತೆ. ಮಿಸಿಸಿಪ್ಪಿ ನದಿಯ ಕಣಿವೆಯುದ್ದಕ್ಕೂ ಹತ್ತಿ ಪ್ರದೇಶವು ಕಂಡುಬರುತ್ತೆ.
ಮಿಸಿಸಿಪ್ಪಿ ನದಿಯುದ್ದಕ್ಕೂ ಫಲವತ್ತಾದ ಮಣ್ಣು ಇರೋದ್ರಿಂದ ಇಲ್ಲಿ ಈ ಕಣಿವೆಯುದ್ದಕ್ಕೂ ಹತ್ತಿಯನ್ನು ಬೆಳೆಯಲಾಗುತ್ತೆ. ಅಮೆರಿಕ ತಂಬಾಕು ಬೆಳೆಯುತ್ತಿರುವ ವಿಶ್ವದ ರಾಷ್ಟ್ರಗಳಲ್ಲಿ ಚೀನಾ ನಂತರ 2ನೇ ಸ್ಥಾನವನ್ನು ಹೊಂದಿದೆ. ನೋಡಿ, ವಿಶ್ವದಲ್ಲೇ ಅತಿ ಹೆಚ್ಚು ತಂಬಾಕನ್ನು ಬೆಳೆಯುವ ದೇಶ ಯಾವುದಂತ ಕೇಳಿದಾಗ ಚೀನಾ ಅನ್ನೋದು ನೆನಪಲ್ಲಿ ಇರಲಿ. ಸೆಕೆಂಡ್ ದೇಶ ಅಂತ ಬಂದಾಗ ಅಮೆರಿಕ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಕಬ್ಬು ಇಲ್ಲಿ ಬೆಳೆಯುತ್ತಿರುವ ಮತ್ತೊಂದು ಪ್ರಮುಖ ಬೆಳೆಯಾಗಿದೆ. ಕ್ಯೂಬಾ ವಿಶ್ವದಲ್ಲಿ ಸಕ್ಕರೆ ಉತ್ಪಾದನೆಯ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿರೋದ್ರಿಂದ ಇದನ್ನು ಜಗತ್ತಿನ ಸಕ್ಕರೆ ಬೋಗುಣಿ ಎಂದು ಕೂಡ ಕರೀತಾರೆ. ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಯಾವುದಕ್ಕೆ ಕರೀತಾರೆ? ಕ್ಯೂಬಾಕ್ಕೆ. ಯಾಕಂದರೆ ಇದು ಸಕ್ಕರೆನ ಇಡೀ ವಿಶ್ವದಲ್ಲೇ ಕನ್ಸಿಡರ್ ಮಾಡಿದಾಗ ಸಕ್ಕರೆ ಉತ್ಪಾದನೆ ಮಾಡೋದ್ರಲ್ಲಿ 3ನೇ ದೊಡ್ಡ ರಾಷ್ಟ್ರ ಆಗಿರೋದ್ರಿಂದ ಇದಕ್ಕೆ ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಕರೀತಾರೆ. ಹಾಗೆ ಜಗತ್ತಿನ ರೊಟ್ಟಿಯ ಬುಟ್ಟಿ ಅಥವಾ ಜಗತ್ತಿನ ಗೋಧಿಯ ಕಣಜ ಅಂತೇಳಿ ಪ್ರೈರಿಸ್ ಹುಲ್ಲುಗಾವಲನ್ನು ಕರೀತಾರೆ. ಇವೆರಡು ತುಂಬಾ ಇಂಪಾರ್ಟೆಂಟ್ ನೋಡಿ, ಯಾಕಂದರೆ ಹಿಂದೆ ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಮುಂದೆನೂ ಕೂಡ ಕೇಳ್ತಾರೆ. ಸೊ ಟಿ ಇ ಟಿ ಕ್ವಶನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇದು ತುಂಬಾ ಇಂಪಾರ್ಟೆಂಟ್. ಟಿ ಇ ಟಿಗೂ ಕೇಳ್ತಾರೆ, GPSTRಗೂ ಕೂಡ ಕೇಳ್ತಾರೆ. ಓಕೆ, ಇಲ್ಲಿ ನೋಡಿ ದ್ರಾಕ್ಷಿ, ಆಮೇಲೆ ಸೇಬಿನ ತೋಟ. ಓಕೆ, ಕಾಫಿ ಮತ್ತು ಕೋಕ್ಗಳು ಉಷ್ಣವಲಯದ ತೋಟಗಾರಿಕಾ ಬೆಳೆಯಾಗಿದ್ದು, ಇದು ಇಂಪಾರ್ಟೆಂಟ್ ನೋಡಿ. ಕಾಫಿ ಮತ್ತು ಕೋಕ್ಗಳು ಇವು ಎಂಥ ವಲಯದಲ್ಲಿ ಬೆಳಿತಾವೆ ಅಂತ ಕೇಳಿದಾಗ ಉಷ್ಣವಲಯದಲ್ಲಿ ಬೆಳಿತಾವೆ. ಇವು ಉಷ್ಣವಲಯದ ತೋಟಗಾರಿಕಾ ಬೆಳೆಯಾಗಿದ್ದು ಇದನ್ನು ಕೇಂದ್ರೀಯ ಅಮೆರಿಕಾದ ಭಾಗಗಳು ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಬೆಳಿತಾರೆ. ಕ್ಯಾಲಿಫೋರ್ನಿಯಾ, ಫ್ಲಾರಿಡಾ, ನ್ಯೂಜೆರ್ಸಿ ಮತ್ತು ನಗರ ಕೇಂದ್ರಗಳ ಸುತ್ತಲಿನ ಪ್ರದೇಶಗಳಲ್ಲಿ ದ್ರಾಕ್ಷಿ, ಕಿತ್ತಳೆ, ನಿಂಬೆ, ಸೇಬು, ಸೀಬೆ, ಪೀಚ್ ಇತ್ಯಾದಿ ಹಣ್ಣುಗಳನ್ನು ಬೆಳೆಯಲಾಗುತ್ತಿದೆ. ನೋಡಿ, ದ್ರಾಕ್ಷಿ, ಕಿತ್ತಳೆ, ನಿಂಬೆ, ಸೇಬು, ಸೀಬೆ, ಪೀಚ್ ಇತ್ಯಾದಿಗಳನ್ನು ಇಲ್ಲಿ ಬೆಳೀತಾರೆ. ಯಾವ್ಯಾವ ಅಂತ ಕೇಳಿದಾಗ ಕ್ಯಾಲಿಫೋರ್ನಿಯಾ, ಫ್ಲಾರಿಡಾ, ನ್ಯೂಜೆರ್ಸಿ ಮತ್ತು ನಗರ ಕೇಂದ್ರಗಳ ಸುತ್ತಲಿನ ಪ್ರದೇಶಗಳಲ್ಲಿ ಬೆಳೀತಾರೆ. ಕ್ಯಾಲಿಫೋರ್ನಿಯಾವು ಉತ್ತರ ಅಮೆರಿಕಾದ 90% ದ್ರಾಕ್ಷಿಯನ್ನು ಬಳಸಿ ದ್ರಾಕ್ಷಾರಸ ಉತ್ಪಾದಿಸುತ್ತದೆ. ನೋಡಿ, ಇದು ಕೂಡ ಕೇಳಿದ್ದಾರೆ, ದ್ರಾಕ್ಷಾರಸ ನಾಡು ಯಾವುದನ್ನು ಕರೀತಾರೆ ಅಂತ. ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ರಾಜ್ಯ ಅಥವಾ ದ್ರಾಕ್ಷಾರಸದ ನಾಡು ಅಂತ ಕರೀತಾರೆ ನೋಡಿ. ಯಾಕಂದರೆ ಇದು ಉತ್ತರ ಅಮೆರಿಕಾದ 90% ದ್ರಾಕ್ಷಿಯನ್ನು ಬಳಸಿ ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡುತ್ತೆ. ಸೊ ಹಾಗಾಗಿ ದ್ರಾಕ್ಷಾರಸದ ರಾಜ್ಯ ಅಂತ ಕ್ಯಾಲಿಫೋರ್ನಿಯಾವನ್ನು ಕರೀತಾರೆ. ಉತ್ತರ ಅಮೆರಿಕಾ ಖಂಡದ ಈಶಾನ್ಯ ಭಾಗದ ಅಟ್ಲಾಂಟಿಕ್ ಸಾಗರ ತೀರದಲ್ಲಿ ಗ್ರ್ಯಾಂಡ್ ಬ್ಯಾಂಕ್ಗಳು, ನ್ಯೂ ಇಂಗ್ಲೆಂಡಿನ ಜಾರ್ಜಸ್ ಬ್ಯಾಂಕ್ಗಳು ಮತ್ತು ನ್ಯೂಫೌಂಡ್ಲ್ಯಾಂಡ್ ಕರಾವಳಿಗಳ ಆಳವಿಲ್ಲದ ಖಂಡಾವರಣ ಪ್ರದೇಶಗಳು ಹೆಸರಾಂತ ಮೀನುಗಾರಿಕಾ ಪ್ರದೇಶಗಳಾಗಿದ್ದಾವೆ. ಹೆಸರಾಂತ ಮೀನುಗಾರಿಕಾ ಪ್ರದೇಶಗಳು ಯಾವುವು ಉತ್ತರ ಅಮೆರಿಕಾ ಖಂಡದಲ್ಲಿ ಅಂತ ಕೇಳಿದಾಗ ಉತ್ತರ ಅಮೆರಿಕಾ ಖಂಡದ ಈಶಾನ್ಯ ಭಾಗದ ಅಟ್ಲಾಂಟಿಕ್ ಸಾಗರದ ತೀರದುದ್ದಕ್ಕೂ ಬರುತ್ತೆ. ಗ್ರ್ಯಾಂಡ್ ಬ್ಯಾಂಕ್ಗಳು, ನ್ಯೂ ಇಂಗ್ಲೆಂಡ್ ಜಾರ್ಜಸ್ ಬ್ಯಾಂಕ್ಗಳು ಹಾಗೂ ನ್ಯೂಫೌಂಡ್ಲ್ಯಾಂಡ್ ಕರಾವಳಿ ಪ್ರದೇಶಗಳು, ಇಂಥ ಪ್ರದೇಶಗಳಲ್ಲಿ ಮೀನುಗಾರಿಕೆ ಜಾಸ್ತಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಇವುಗಳಿಗೆ ಮೀನುಗಾರಿಕಾ ಪ್ರದೇಶಗಳು ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು. ಉತ್ತರ ಅಮೆರಿಕಾವು ಸಾಕಷ್ಟು ಸಂಪನ್ಮೂಲಗಳ ಕೃಪೆಗೆ ಒಳಗಾಗಿದೆ. ಅದರ ನೈಸರ್ಗಿಕ ಸಂಪನ್ಮೂಲಗಳೆಂದರೆ ವೈವಿಧ್ಯಮಯ ಮಣ್ಣುಗಳು, ವಿಸ್ತಾರವಾದ ಹುಲ್ಲುಗಾವಲುಗಳು, ಖನಿಜಗಳು, ಶಕ್ತಿ ಸಂಪನ್ಮೂಲಗಳು ಮತ್ತು ಅರಣ್ಯ ಸಂಪತ್ತುಗಳಾಗಿದ್ದಾವೆ. ಓಕೆ, ಉತ್ತರ ಅಮೆರಿಕಾ ಭೂಖಂಡವು ವಿವಿಧ ಬೆಲೆಬಾಳುವ ಖನಿಜಗಳ ಅಧಿಕ ನಿಕ್ಷೇಪವನ್ನು ಹೊಂದಿದೆ. ಇಲ್ಲಿರುವ ಚಿನ್ನದ ನಿಕ್ಷೇಪವು ಜನರನ್ನು ಈ ಖಂಡಕ್ಕೆ ಬಹು ಹಿಂದೆಯೇ ಆಕರ್ಷಿಸಿದೆ. ಇಲ್ಲಿ ಚಿನ್ನದ ನಿಕ್ಷೇಪ ಕಂಡುಬರುತ್ತೆ. ಇದಲ್ಲದೆ ಕಬ್ಬಿಣದ ಅದಿರು ಕೂಡ ಇದೆ, ತಾಮ್ರ ಇದೆ, ನಿಕ್ಕಲ್, ಬೆಳ್ಳಿ, ಸತುಗಳು ಕೂಡ ಇಲ್ಲಿ ಪ್ರಮುಖ ಖನಿಜ ನಿಕ್ಷೇಪಗಳನ್ನು ಹೊಂದಿದೆ. ಈ ಖಂಡವು ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲಿದ್ದಲು, ಕಲ್ಲೆಣ್ಣೆ ಅಥವಾ ಸೀಮೆಎಣ್ಣೆ ಮತ್ತು ನೈಸರ್ಗಿಕ ಅನಿಲಗಳನ್ನು ಹೊಂದಿದೆ. ನೋಡಿ, ನೈಸರ್ಗಿಕ ಅನಿಲವನ್ನು ಹಾಗೆ ಕಲ್ಲಿದ್ದಲು, ಕಲ್ಲೆಣ್ಣೆ ಅಥವಾ ಸೀಮೆಎಣ್ಣೆ ಅಂತ ಕರೀತಾರೆ. ಇವುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ತರ ಅಮೆರಿಕಾ ಖಂಡದಲ್ಲಿ ಕಾಣ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಉತ್ತರ ಅಮೆರಿಕಾದಲ್ಲಿ ಪ್ರಪ್ರಥಮ ಖನಿಜ ಗಣಿಯೆಂದರೆ ಚಿನ್ನದ ಗಣಿಯಾಗಿದೆ.
ಕ್ಯಾಲಿಫೋರ್ನಿಯಾ ಮತ್ತು ಯುಕಾಟಾನ್ ಕಣಿವೆಗಳು ಚಿನ್ನದ ಗಣಿಗಳ ಪ್ರಮುಖ ಪ್ರದೇಶಗಳಾಗಿದ್ದಾವೆ. ಕ್ಯಾಲಿಫೋರ್ನಿಯಾ ಮತ್ತು ಯುಕಾಟಾನ್ ಕಣಿವೆ ಇವು ಚಿನ್ನದ ಗಣಿಗಳ ಪ್ರಮುಖ ಪ್ರದೇಶಗಳಾಗಿದ್ದಾವೆ. ಹಾಗೆ ಸುಪೀರಿಯರ್ ಸರೋವರ ಮತ್ತು ಅದನ್ನು ಸುತ್ತುವರಿದಿರುವ ಪ್ರದೇಶಗಳು ಅಪಾರ ಪ್ರಮಾಣದ ಕಬ್ಬಿಣದ ಅದಿರ ನಿಕ್ಷೇಪಕ್ಕೆ ಖ್ಯಾತಿಯನ್ನು ಹೊಂದಿದ್ದಾವೆ. ಕಬ್ಬಿಣದ ಅದಿರ ನಿಕ್ಷೇಪ ಎಲ್ಲಿ ಕಂಡುಬರುತ್ತೆ? ಸುಪೀರಿಯರ್ ಸರೋವರ ಮತ್ತು ಅದನ್ನು ಸುತ್ತುವರಿದಿರುವ ಪ್ರದೇಶಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪ ಕಂಡುಬರುತ್ತೆ. ಅತಿ ಉತ್ಕೃಷ್ಟ ದರ್ಜೆಯ ಕಬ್ಬಿಣದ ಅದಿರನ್ನು ಕೆನಡಿಯನ್ ಭೂಫಲಕದಲ್ಲಿ ಮತ್ತು ಅದನ್ನು ಸುತ್ತುವರಿದಿರುವ ಪ್ರದೇಶಗಳಲ್ಲಿ ಕಾಣಬಹುದು. ಮೆಕ್ಸಿಕೋ ವಿಶ್ವದ ಪ್ರಮುಖ ಬೆಳ್ಳಿ ಉತ್ಪಾದಿಸುತ್ತಿರುವ ರಾಷ್ಟ್ರವಾಗಿದೆ. ಇದು ನೋಡಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಷ್ಟ್ರ ಯಾವುದು ಅಂತ, ಅದು ಮೆಕ್ಸಿಕೋ ನೋಡಿ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಪಂಚದಲ್ಲಿ ಅತ್ಯಧಿಕ ತಾಮ್ರವನ್ನು ಉತ್ಪಾದಿಸುವ ರಾಷ್ಟ್ರವಾಗಿದೆ. ಓಕೆ ನೋಡಿ, ಇಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ ಸಿಕ್ತು. ಒಂದು, ಮೆಕ್ಸಿಕೋ ಇದು ಅತ್ಯಧಿಕ ಬೆಳ್ಳಿ ಉತ್ಪಾದಿಸುವ ರಾಷ್ಟ್ರ, ಆದರೆ ಅತ್ಯಧಿಕ ತಾಮ್ರ ಉತ್ಪಾದಿಸುವ ರಾಷ್ಟ್ರ ಅಂತ ಬಂದಾಗ ಅಮೆರಿಕ ಸಂಯುಕ್ತ ಸಂಸ್ಥಾನ ನೋಡಿ. ಓಕೆ, ಇಲ್ಲಿದೆ ನೋಡಿ, ಇದು ಕಬ್ಬಿಣ, ಇದು ಚಿನ್ನ, ಇದು ಉಕ್ಕು, ಇದು ಇದ್ದಿಲು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ತಾಮ್ರ, ಇದು ನಿಕ್ಕಲ್. ಓಕೆ, ಬೆಳ್ಳಿ ಮತ್ತು ಸತು ಕೂಡ ಕೊಟ್ಟಿದ್ದಾರೆ. ಓಕೆ, ಉತ್ತರ ಅಮೆರಿಕವು ಇಲ್ಲಿನ ಅಪಲೇಶಿಯನ್ ಪ್ರದೇಶದಲ್ಲಿ ಉತ್ತಮ ದರ್ಜೆಯ ಕಲ್ಲಿದ್ದಲಿನ ಅಧಿಕ ನಿಕ್ಷೇಪವನ್ನು ಹೊಂದಿದೆ. ಯಾವುದು? ಉತ್ತರ ಅಮೆರಿಕವು ಉತ್ತರ ಅಮೆರಿಕವು ಅಪಲೇಶಿಯನ್ ಪ್ರದೇಶದಲ್ಲಿ ಉತ್ತಮ ದರ್ಜೆಯ ಕಲ್ಲಿದ್ದಲನ್ನು ಅಧಿಕ ನಿಕ್ಷೇಪವನ್ನು ಹೊಂದಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಪಂಚದ ಅತ್ಯಧಿಕ ಕಲ್ಲಿದ್ದಲನ್ನು ರಫ್ತು ಮಾಡುತ್ತಿರುವ ದೇಶವಾಗಿದೆ. ಓಕೆ, ಅಮೆರಿಕ ಸಂಯುಕ್ತ ಸಂಸ್ಥಾನ ಅತ್ಯಧಿಕ ತಾಮ್ರವನ್ನು ಹೊಂದಿದೆ, ಹಾಗೆ ಪ್ರಪಂಚದ ಅತ್ಯಧಿಕ ಕಲ್ಲಿದ್ದಲನ್ನು ರಫ್ತು ಮಾಡುತ್ತಿರುವ ದೇಶ ಕೂಡ ಆಗಿದೆ. ಪೆಸಿಫಿಕ್ ಮಹಾಸಾಗರದಂಚಿನ ಪ್ರದೇಶಗಳು ನೈಸರ್ಗಿಕ ಅನಿಲದ ಅಧಿಕ ನಿಕ್ಷೇಪವನ್ನು ಹೊಂದಿದ್ದಾವೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಮುಖ ಪೆಟ್ರೋಲಿಯಂ ಉತ್ಪಾದಿಸುತ್ತಿರುವ ರಾಷ್ಟ್ರವಾಗಿದೆಯಲ್ಲದೆ ವಿಶ್ವದಲ್ಲಿ ಅಧಿಕ ಅಣುಶಕ್ತಿಯನ್ನು ಉತ್ಪಾದಿಸುತ್ತಿರುವ ದೇಶವೂ ಕೂಡ ಆಗಿದೆ. ನೋಡಿ, ಅಮೆರಿಕ ಸಂಯುಕ್ತ ಸಂಸ್ಥಾನ ಅತ್ಯಧಿಕ ಕಲ್ಲಿದ್ದಲನ್ನು ರಫ್ತು ಮಾಡುತ್ತಿರುವ ದೇಶನೂ ಆಗಿದೆ, ಹಾಗೆ ಅತ್ಯಧಿಕ ತಾಮ್ರವನ್ನು ಹೊಂದಿದೆ, ಹಾಗೆಯೇ ವಿಶ್ವದಲ್ಲಿಯೇ ಅಧಿಕ ಅಣುಶಕ್ತಿಯನ್ನು ಉತ್ಪಾದಿಸುತ್ತಿರುವ ದೇಶವೂ ಕೂಡ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಪಿಟ್ಸ್ಬರ್ಗನ್ನು ಉಕ್ಕಿನ ನಗರಿ ಅಂತ ಕರೀತಾರೆ. ನೋಡಿ, ಉಕ್ಕಿನ ನಗರ ಅಂತ ಯಾವುದಕ್ಕೆ ಕರೀತಾರೆ? ಪಿಟ್ಸ್ಬರ್ಗನ್ನು. ಓಕೆ, ಉತ್ತರ ಅಮೆರಿಕದ ದೇಶಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳು ಅತಿ ಕೈಗಾರಿಕೀಕರಣಕ್ಕೊಳಪಟ್ಟಿವೆ. ಇಲ್ಲಿ ಲಭ್ಯವಿರುವ ಕಬ್ಬಿಣದ ಅದಿರು, ಕಲ್ಲಿದ್ದಲು, ತಾಮ್ರ, ಬಾಕ್ಸೈಟ್ಗಳಂತಹ ಕಚ್ಚಾ ವಸ್ತುಗಳು ಭಾರೀ ಕೈಗಾರಿಕೆಗಳಿಗೆ ಸಹಾಯಕವಾಗಿದ್ದಾವೆ. ನೋಡಿ, ಇಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ, ಕಲ್ಲಿದ್ದಲು ಸಿಗುತ್ತೆ, ತಾಮ್ರ, ಬಾಕ್ಸೈಟ್ಗಳಂತಹ ಕಚ್ಚಾ ವಸ್ತುಗಳು ಸಿಗ್ತಾ ಇರೋದ್ರಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಈ ಕೆನಡಾಗಳು ಅಧಿಕ ಕೈಗಾರಿಕೀಕರಣವನ್ನು ಹೊಂದಿದ್ದಾವೆ. ಓಕೆ, ಶಕ್ತಿ, ಸಾರಿಗೆ ಮತ್ತು ಆಧುನಿಕ ತಾಂತ್ರಿಕತೆಗಳ ಲಭ್ಯತೆಯು ಕೂಡ ವಿಸ್ತೃತ ಕೈಗಾರಿಕೀಕರಣಕ್ಕೆ ಕಾರಣವಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಐರಿ, ಸುಪೀರಿಯರ್ ಮತ್ತು ಮಿಚಿಗನ್ ಸರೋವರಗಳ ಪ್ರದೇಶಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಉತ್ತಮವಾಗಿ ಅಭಿವೃದ್ಧಿಗೊಂಡಿರುವುದನ್ನು ಕಾಣಬಹುದು. ಇದಕ್ಕೆ ಇಲ್ಲಿನ ಕಚ್ಚಾ ವಸ್ತುಗಳು ಮತ್ತು ಜಲ ಸಾರಿಗೆಗಳು ಸಹಾಯಕವಾಗಿದ್ದಾವೆ. ಕಚ್ಚಾ ವಸ್ತುಗಳು ಕೂಡ ಯಥೇಚ್ಛವಾಗಿ ಸಿಗುತ್ತೆ, ಹಾಗೆ ಜಲ ಸಾರಿಗೆ ಕೂಡ ಉತ್ತಮವಾಗಿರೋದ್ರಿಂದ ಈ ಪ್ರದೇಶಗಳಲ್ಲಿ ಅಂದರೆ ಐರಿ, ಸುಪೀರಿಯರ್ ಮತ್ತು ಮಿಚಿಗನ್ ಸರೋವರಗಳ ಪ್ರದೇಶಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸಾಕಷ್ಟು ಅಭಿವೃದ್ಧಿಗೊಂಡಿದ್ದಾವೆ. ಇಲ್ಲಿನ ಪಿಟ್ಸ್ಬರ್ಗ್ ನಗರವನ್ನು ಉಕ್ಕಿನ ನಗರ ಎಂದು ಕರೆಯಲಾಗುತ್ತೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಮೂಲ ಕೈಗಾರಿಕೆಯಾದ್ದರಿಂದ ಇದು ಇತರ ಕೈಗಾರಿಕೆಗಳಾದ ಆಟೋಮೊಬೈಲ್, ಹಡಗು ನಿರ್ಮಾಣ, ಲೊಕೊಮೊಟಿವ್ಸ್, ಭಾರೀ ಇಂಜಿನಿಯರಿಂಗ್ ಮತ್ತು ವಿಮಾನ ನಿರ್ಮಾಣ ಮುಂತಾದ ಕೈಗಾರಿಕೆಗಳ ಅಭಿವೃದ್ಧಿಗೆ ಇದು ಸಹಾಯಕವಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾದಲ್ಲಿ ಮೃದು ಮರಗಳನ್ನು ಕಾಗದ, ಕಾರ್ಡ್ಬೋರ್ಡ್ ಮತ್ತು ನ್ಯೂಸ್ ಪ್ರಿಂಟ್ಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳಲ್ಲಿ
ಈ ಮರಗಳನ್ನು, ಮೃದು ಮರಗಳು ಇರ್ತಾವಲ್ಲ ಅವುಗಳನ್ನು ಕಾಗದ ತಯಾರು ಮಾಡೋದಕ್ಕೆ, ಕಾರ್ಡ್ಬೋರ್ಡ್ಸ್ ತಯಾರು ಮಾಡೋದಕ್ಕೆ, ಹಾಗೆ ನ್ಯೂಸ್ ಪ್ರಿಂಟ್ಗೆ ತಯಾರು ಮಾಡೋದಕ್ಕೆ ಉಪಯೋಗವನ್ನು ಮಾಡಲಾಗುತ್ತೆ. ತಿರುಳನ್ನು ಕೃತಕ ನಾರು ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಕಾಗದ, ತಿರುಳು ಮತ್ತು ನ್ಯೂಸ್ ಪ್ರಿಂಟ್ಗಳ ರಫ್ತಿನಲ್ಲಿ ಕೆನಡಾವು ಅತಿ ಪ್ರಮುಖ ರಾಷ್ಟ್ರವಾಗಿದೆ. ನೋಡಿ, ಈ ಥರ ಕೇಳ್ತಾ ಇರ್ತಾರೆ ಹೇಳಿಕೆ ರೂಪದಲ್ಲಿ, ತುಂಬಾ ಇಂಪಾರ್ಟೆಂಟ್ ನೋಡಿ. ಕಾಗದ, ತಿರುಳು, ನ್ಯೂಸ್ ಪ್ರಿಂಟ್ಗಳ ರಫ್ತಿನಲ್ಲಿ ಕೆನಡಾವು ಅತಿ ಪ್ರಮುಖ ರಾಷ್ಟ್ರವಾಗಿದೆ. ಮರ ಕಡಿಯುವಿಕೆ ಉತ್ತರ ಅಮೆರಿಕದಲ್ಲಿ ಉತ್ತಮ ಸಂಘಟಿತ ವೃತ್ತಿಯಾಗಿದೆ. ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರನ್ನು ಲಂಬರ್ ಜಾಕ್ಸ್ ಅಂತ ಕರೀತಾರೆ. ನೋಡಿ, ಇದು ಕೂಡ ಕೇಳಿದ್ದಾರೆ. ಲಂಬರ್ ಜಾಕ್ಸ್ ಅಂದರೆ ಯಾರನ್ನ ಕರೀತಾರೆ ಲಂಬರ್ ಜಾಕ್ಸ್ ಅಂತ? ಈ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿ ಹೊಂದಿರ್ತಾರಲ್ಲ ಅವರಿಗೆ ಲಂಬರ್ ಜಾಕ್ಸ್ ಅಂತ ಕರೀತಾರೆ. ಓಕೆ, ಇಲ್ಲೂ ಒಂದು ಕೊಟ್ಟಿದ್ದಾರೆ ನೋಡಿ, ಚಿಕಾಗೋ ಕೈಗಾರಿಕಾ ನಗರ ಅಂತೇಳಿ. ಚಿಕಾಗೋ, ಇದಕ್ಕೆ ಕೈಗಾರಿಕಾ ನಗರ ಅಂತ ಕರೀತಾರೆ. ಓಕೆ, ರಾಸಾಯನಿಕ ಕೈಗಾರಿಕೆಯು ಕೃತಕ ರಬ್ಬರ್, ಪ್ಲಾಸ್ಟಿಕ್, ರಸಗೊಬ್ಬರಗಳು ಮತ್ತು ಔಷಧಿಗಳಂತಹ ವಿಭಿನ್ನ ವಸ್ತುಗಳನ್ನು ಉತ್ಪಾದಿಸಲಾಗುತ್ತೆ. ಈಗ ಮರದ ಬದಲಾಗಿ ಪ್ಲಾಸ್ಟಿಕ್ಗಳನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಮರದ ಬದಲಾಗಿ ಪ್ಲಾಸ್ಟಿಕ್ಗಳನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಎಲ್ಲ ಭಾಗಗಳಲ್ಲಿಯೂ ಪ್ಲಾಸ್ಟಿಕ್ ಅನ್ನು ತಯಾರಿಸಲಾಗುತ್ತಿದೆ. ಚಿಕಾಗೋ ನಗರವು ಪ್ಲಾಸ್ಟಿಕ್ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ. ಚಿಕಾಗೋ ಇದೇನು ಪ್ಲಾಸ್ಟಿಕ್ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ. ಮಾಂಸವನ್ನು ಡಬ್ಬಿಗಳಲ್ಲಿ ತುಂಬುವುದು ಒಂದು ಪ್ರಮುಖ ಕೈಗಾರಿಕೆಯಾಗಿದ್ದು, ಅಸಂಖ್ಯಾತ ಕೇಂದ್ರಗಳಲ್ಲಿ, ಮುಖ್ಯವಾಗಿ ಚಿಕಾಗೋ, ಕಾನ್ಸಾಸ್ ನಗರ ಮತ್ತು ಸೇಂಟ್ ಲೂಯಿಸ್ಗಳಲ್ಲಿ ವಿಸ್ತೃತವಾಗಿ ಹರಡಿದೆ. ಚಿಕಾಗೋ, ಕಾನ್ಸಾಸ್ ನಗರ ಮತ್ತು ಸೇಂಟ್ ಲೂಯಿಸ್ಗಳಲ್ಲಿ ವಿಸ್ತೃತವಾಗಿ ಈ ಕೈಗಾರಿಕೆ ಹರಡಿದೆ. ವಿದ್ಯುತ್ ಮತ್ತು ವಿದ್ಯುನ್ಮಾನ ವಸ್ತುಗಳು ಸಹ ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತಾ ಇದೆ. ಇಲ್ಲಿ ಹಲವು ಕೈಗಾರಿಕಾ ಉತ್ಪನ್ನಗಳು ಮತ್ತು ಯಂತ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ರಾಷ್ಟ್ರಗಳಿಂದ ರಫ್ತಾಗುತ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಜನಸಂಖ್ಯೆ. ಉತ್ತರ ಅಮೆರಿಕ ಖಂಡದ ಜನಸಂಖ್ಯೆ ಎಷ್ಟು ಇದೆ ಅಂತ ನೋಡೋಣ. ಬಹುತೇಕ ಉತ್ತರ ಅಮೆರಿಕನ್ನರು ಯುರೋಪಿಯನ್ನರು, ಅಮೆರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರಾಗಿದ್ದಾರೆ. ಅವರಲ್ಲಿ ಬಹುತೇಕ ಜನರು ಸ್ಪ್ಯಾನಿಷ್, ಇಂಗ್ಲಿಷ್, ಫ್ರೆಂಚ್ ಅಥವಾ ಅಮೆರಿಕನ್ ಇಂಡಿಯನ್ ಭಾಷೆಯನ್ನು ಮಾತಾಡ್ತಾರೆ. ಓಕೆ, ಉತ್ತರ ಅಮೆರಿಕದ ಪೂರ್ವ ಭಾಗಗಳಲ್ಲಿ ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಕಾಣಬಹುದು. ಪೂರ್ವ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಥವಾ ಅತಿ ಹೆಚ್ಚಿನ ಜನಸಾಂದ್ರತೆ ಇದೆ. ಇಲ್ಲಿನ ಹೆಚ್ಚಿನ ನಗರೀಕರಣವಿದೆ. ಉದಾಹರಣೆಗೆ ನ್ಯೂಯಾರ್ಕ್, ವಾಷಿಂಗ್ಟನ್, ಚಿಕಾಗೋ ಇತ್ಯಾದಿ ನಗರಗಳು ನಗರೀಕರಣ ಹೊಂದಿರತಕ್ಕಂಥ ದೇಶಗಳಾಗಿದ್ದಾವೆ. ಆದರೆ ಖಂಡದ ಬಹುತೇಕ ಉತ್ತರ ಭಾಗವು ಸಾಮಾನ್ಯವಾಗಿ ಹೆಚ್ಚು ಹಿಮದಿಂದ ಆವೃತವಾಗಿದೆ. ಹಿಮದಿಂದ ಕೂಡಿರುವುದರಿಂದ ಖಾಲಿ ಲಕ್ಷಣದಿಂದ ಕೂಡಿದೆ. ಅಂದರೆ ಯಥೇಚ್ಛವಾಗಿ ಐಸ್ ಅಲ್ಲಿ ಇರೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಜನರು ಜಾಸ್ತಿ ವಾಸ ಮಾಡೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಖಾಲಿ ಇರ್ತಕ್ಕಂಥ ಲಕ್ಷಣಗಳು ಕಂಡುಬರುತ್ತೆ. ಓಕೆ, ನೆಕ್ಸ್ಟು ಅಮೆರಿಕ ಸಂಯುಕ್ತ ಸಂಸ್ಥಾನದ ನಗರ ಕೇಂದ್ರಗಳು ಮತ್ತು ಕೈಗಾರಿಕಾ ಪ್ರದೇಶಗಳು ಅಧಿಕ ಜನಸಾಂದ್ರತೆಯ ಪ್ರದೇಶಗಳಾಗಿದ್ದಾವೆ. ಉತ್ತರ ಅಮೆರಿಕದ 98% ಜನಸಂಖ್ಯೆಯು ನಗರ ಜನಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ. ಓಕೆ, ಇಲ್ಲಿ ಬಳಸಿರ್ತಕ್ಕಂಥ ಹೊಸ ಪದಗಳನ್ನು ನೋಡೋಣ. ಪ್ರೈರೀಸ್ ಹುಲ್ಲುಗಾವಲು ಬರುತ್ತೆ. ಆಮೇಲೆ ಕೆರಿಬಿಯನ್ ಪ್ರದೇಶ, ಪರ್ವತಾವಳಿಗಳು, ರಾಕೀಸ್ ಮತ್ತು ಅಪಲೇಶಿಯನ್, ಕೆನಡಿಯನ್, ಮಡಿಕೆ ಪರ್ವತ, ಭೂಫಲಕ, ಮಹಾಕಂದರ, ಹೋಮ್ಸ್, ಹರಿಕೇನ್ಸ್, ಟರ್ನಡೋ, ಟಂಡ್ರಾ, ಹಿಮಜಿಂಕೆ, ಕಾರಿಬೋ, ಟೈಗಾ ಅಥವಾ ತೈಗಾ, ಬೆಳೆಪಟ್ಟಿ, ಓಟ್ಸ್, ಡಸ್ಟ್ ಬೌಲ್ ಅಂತ ಕರೀತಾರೆ, ಕೋಕಿಂಗ್, ಲೊಕೊಮೋಟಿವ್ಸ್, ಲಂಬರ್ ಜಾಕ್ಸ್ ಇವೆಲ್ಲನೂ ಕೂಡ ಇಲ್ಲಿ ಬಳಸಿರ್ತಕ್ಕಂಥ ಹೊಸ ಪದಗಳಾಗಿದ್ದಾವೆ. ಓಕೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಉತ್ತರ ಅಮೆರಿಕ ಖಂಡವನ್ನು ಶ್ರೀಮಂತ ಖಂಡ ಅಂತ ಕರೀತಾರೆ. ಶ್ರೀಮಂತ ಖಂಡ ಅಂತ ಕರೀತಾರೆ. ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನ ಲಂಬರ್ ಜಾಕ್ಸ್ ಅಂತ ಕರೀತಾರೆ.
ಪ್ರಪಂಚದ ಗೋಧಿಯ ಕಣಜ ಎಂದು ಯಾವುದನ್ನು ಕರೀತಾರೆ? ಪ್ರೈರಿಸ್ ಹುಲ್ಲುಗಾವಲನ್ನು ಕರೀತಾರೆ ನೋಡಿ. ಇಲ್ಲಿ ಜಾಗ ಸಾಕಾಗೋದಿಲ್ಲ, ಸೊ ಹಾಗಾಗಿ ಮೇಲ್ಗಡೆ ಬರಿತಾ ಇದ್ದೀನಿ. ಪ್ರೈರಿಸ್ ಹುಲ್ಲುಗಾವಲನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತ ಕರೀತಾರೆ. ಸೂಚಿಪರ್ಣ ಅರಣ್ಯವನ್ನು ಟೈಗಾ ಅರಣ್ಯ ಎಂದು ಕೂಡ ಕರೀತಾರೆ ನೋಡಿ. ಟೈಗಾ ಎಂದು ಕರೀತಾರೆ. ಓಕೆ, ನೆಕ್ಸ್ಟು ದಕ್ಷಿಣ ಅಮೇರಿಕಾ ಖಂಡವನ್ನು ನೋಡ್ತಾ ಹೋಗೋಣ. ಇನ್ನೂ ಟೈಮ್ ಇದೆ, ಸೊ ಹಾಗಾಗಿ ಇದನ್ನು ಒಂದಿಷ್ಟು ನೋಡ್ಕೊಂಡು ಬಿಡೋಣ. ದಕ್ಷಿಣ ಅಮೇರಿಕಾ ಖಂಡ ಇದು 14ನೇ ಅಧ್ಯಾಯ ಆಗಿದೆ. 7th ಕ್ಲಾಸಲ್ಲಿ ಇದು ಭೂಗೋಳಕ್ಕೆ ಸಂಬಂಧಪಟ್ಟ ಲಾಸ್ಟ್ ಅಧ್ಯಾಯ ಆಗಿದೆ. ಇದು ಫಸ್ಟ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ದಕ್ಷಿಣ ಅಮೆರಿಕಾವು ಪ್ರಪಂಚದ 4ನೇ ಅತಿ ದೊಡ್ಡ ಭೂಖಂಡವಾಗಿದೆ. ಫಸ್ಟ್ ಏಷ್ಯಾ ಬರುತ್ತೆ, ಸೆಕೆಂಡ್ ಆಫ್ರಿಕಾ ಬರುತ್ತೆ, ಥರ್ಡ್ ಉತ್ತರ ಅಮೆರಿಕಾ ಬರುತ್ತೆ, ಫೋರ್ತ್ ದಕ್ಷಿಣ ಅಮೆರಿಕಾ. 1498ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸನು ಈ ಭೂಖಂಡವನ್ನು ತಲುಪಿ ಅದನ್ನು ಭಾರತವೆಂದು ಭಾವಿಸಿದ. ನೋಡಿ, ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಹೋಗಬೇಕಾಗಿತ್ತು, ಆಗ ಹೊಸ ಮಾರ್ಗಗಳು ಕಂಡುಹಿಡಿಬೇಕಾಗಿತ್ತು. ಆಗ ಕ್ರಿಸ್ಟೋಫರ್ ಕೊಲಂಬಸನು ಹೊಸ ಭೂ ಅನ್ವೇಷಣೆಗಳು ಸ್ಟಾರ್ಟ್ ಆಗ್ತವೆ. ಆಗ ಈ ಖಂಡವನ್ನು ಕಂಡುಹಿಡಿತಾರೆ. ಯಾರು? ಕ್ರಿಸ್ಟೋಫರ್ ಕೊಲಂಬಸ್ ಅವರು. ಓಕೆ, ಅಲ್ಲಿನ ಸ್ಥಳೀಯರನ್ನ ರೆಡ್ ಇಂಡಿಯನ್ಸ್ ಎಂದು ಕರೆದನು. ನಂತರ ಯುರೋಪಿಯನ್ನರು, ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸರು ಈ ಭೂಖಂಡಕ್ಕೆ ಮುಗಿಬಿದ್ದರು. ಅಂದರೆ ಇದನ್ನೇ ಭಾರತ ಅಂತ ಭಾವಿಸಿರ್ತಾನೆ ಆತ ಕ್ರಿಸ್ಟೋಫರ್ ಕೊಲಂಬಸ್. ಅಲ್ಲಿರ್ತಕ್ಕಂಥ ಜನರನ್ನ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಆ ನಂತರ ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸರು ಈ ಖಂಡಕ್ಕೆ ಮುಗಿಬೀಳ್ತಾರೆ. ದಕ್ಷಿಣ ಅಮೆರಿಕಾವು ಆಂಡೀಸ್ ಪರ್ವತ ಮತ್ತು ಅಮೆಜಾನ್ ನದಿಯಿಂದ ಕೂಡಿರುವ ವಿಶೇಷವಾದ ಭೂಭಾಗವಾಗಿದೆ. ಅದು ಪ್ರಪಂಚದಲ್ಲೇ ಅತ್ಯಧಿಕ ಕಾಫಿಯನ್ನು ಉತ್ಪಾದಿಸುತ್ತಿದೆ. ಅದನ್ನು ಸಾಮಾನ್ಯವಾಗಿ ಹುಲ್ಲುಗಾವಲುಗಳ ನಾಡು ಎಂದು ಕೂಡ ಕರೀತಾರೆ. ನೋಡಿ, ದಕ್ಷಿಣ ಅಮೆರಿಕಾವು ಆಂಡೀಸ್ ಪರ್ವತ ಮತ್ತು ಅಮೆಜಾನ್ ನದಿಯಿಂದ ಕೂಡಿದೆ. ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದಾಗ ಅಮೆಜಾನ್ ನದಿ. ಹಾಗೆ ಇದು ಆಂಡೀಸ್ ಪರ್ವತ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಈ ವಿಶೇಷತೆಯಿಂದಾಗಿ ಪ್ರಪಂಚದಲ್ಲೇ ಅತ್ಯಧಿಕ ಕಾಫಿಯನ್ನು ಉತ್ಪಾದಿಸುವ ಅತ್ಯಧಿಕ ಕಾಫಿಯನ್ನು ಉತ್ಪಾದಿಸುವ ಖಂಡ ಇದಾಗಿದೆ. ಇಲ್ಲಿ ಅದನ್ನು ಸಾಮಾನ್ಯವಾಗಿ ಹುಲ್ಲುಗಾವಲುಗಳ ನಾಡು ಅಂತಲೂ ಕರೀತಾರೆ ನೋಡಿ, ತುಂಬ ಇಂಪಾರ್ಟೆಂಟು. ಓಕೆ, ಈ ದಕ್ಷಿಣ ಅಮೆರಿಕಾದ ನೆಲೆ, ವಿಸ್ತಾರ, ಭೌತಿಕ ಅಂಶಗಳನ್ನು ನೋಡ್ತಾ ಹೋಗೋಣ. ದಕ್ಷಿಣ ಅಮೆರಿಕಾ ಖಂಡದ ಬಹುಭಾಗವು ದಕ್ಷಿಣಾರ್ಧಗೋಳದಲ್ಲಿದೆ. ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಈ ಖಂಡದ ಮೂಲಕ ಹಾದು ಹೋಗ್ತವೆ. ನೋಡಿ, ಉತ್ತರ ಅಮೆರಿಕಾದ ದಕ್ಷಿಣದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಆದ್ದರಿಂದ ಈ ದಕ್ಷಿಣ ಅಮೆರಿಕಾ ಖಂಡ ಏನು ಪೂರ್ತಿ ದಕ್ಷಿಣದಲ್ಲಿ ಇರೋದ್ರಿಂದ ಈ ಖಂಡದ ಮೇಲೆ ಭೂಮಧ್ಯ ರೇಖೆ 0 ಡಿಗ್ರಿ ರೇಖೆ ಇರುತ್ತಲ್ಲ, ಆ ರೇಖೆ ಹಾದು ಹೋಗುತ್ತೆ. ಕೆಳಗಡೆ ಮಕರ ಸಂಕ್ರಾಂತಿ ವೃತ್ತ ಬರುತ್ತೆ. 23.5 ಅಂತ ಹೇಳ್ತಾರಲ್ಲ, 23.5 ರೇಖೆ ಇದು ಕೂಡ ಹಾದು ಹೋಗುತ್ತೆ. ಓಕೆ, ಇದು ಮಕರ ಸಂಕ್ರಾಂತಿ ಬರುತ್ತೆ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರುತ್ತೆ. ಮೇಲ್ಗಡೆ ನಾರ್ತಲ್ಲಿ ಕರ್ಕಾಟಕ, ಸೌತಲ್ಲಿ ಮಕರ ಬರುತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ. ದಕ್ಷಿಣ ಅಮೆರಿಕಾ ಖಂಡದ ಮೇಲೆ ಎರಡು ರೇಖೆಗಳು ಹಾದು ಹೋಗ್ತವೆ. ಒಂದು ಸಮಭಾಜಕ ವೃತ್ತ, ಇನ್ನೊಂದು ಮಕರ ಸಂಕ್ರಾಂತಿ ವೃತ್ತ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 0 ವೃತ್ತ ಅಥವಾ ಇದು ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಇಲ್ಲಿದೆ ನೋಡಿ. ಓಕೆ, ನೋಡಿ, ಈ ಮ್ಯಾಪನ್ನು ಅಬ್ಸರ್ವ್ ಮಾಡಿದರೆ ನಿಮಗೆ ಇನ್ನೂ ಒಂದು ಕ್ವಶನ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಈ ಸಮಭಾಜಕ ವೃತ್ತ ಯಾವ್ಯಾವ ದೇಶಗಳ ಮೇಲೆ ಹಾದು ಹೋಗಿದೆ ಅಂತ ಕೇಳಿದಾಗ ಬ್ರೆಜಿಲ್, ಕೊಲಂಬಿಯಾ, ಈಕ್ವೆಡಾರ್ ಮತ್ತು ಪೇರು ಬರುತ್ತೋ ಇಲ್ಲೋ ನೋಡ್ಕೊಂಡು ಬಿಡಿ ನೀಟಾಗಿ. ಬರುತ್ತೆ ಅನಿಸುತ್ತೆ ಇಲ್ಲಿ ಕೊಟ್ಟಿರೋ ಪ್ರಕಾರ. ಪೇರು, ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್ಗಳ ಮೇಲೆ ಸಮಭಾಜಕ ವೃತ್ತ ಹಾದೋಗಿದೆ.
ಹಾಗೆ ಮಕರ ಸಂಕ್ರಾಂತಿ ವೃತ್ತ ಯಾವ್ಯಾವ ದೇಶಗಳ ಮೇಲೆ ಹಾದೋಗಿದೆ ಅಂತಲೂ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಇದು ಕೂಡ ಬ್ರೆಜಿಲು ಆಗಿದೆ. ಇಲ್ಲಿ ನೋಡಿ, ಬ್ರೆಜಿಲ್ ಇಷ್ಟು ದೊಡ್ಡ ದೇಶ ಆಗಿದೆ ಈಗ ದಕ್ಷಿಣ ಅಮೆರಿಕ ಖಂಡದಲ್ಲಿ. ಸೊ ಹಾಗಾಗಿ ಈ ದೇಶದ ಮೇಲೆ 2 ವೃತ್ತಗಳು ಹಾದೋಗ್ತವೆ ನೋಡಿ, ಮಕರ ಸಂಕ್ರಾಂತಿ ವೃತ್ತ ಆಮೇಲೆ ಸಮಭಾಜಕ ವೃತ್ತ ಎರಡೂ ಕೂಡ ಹಾದೋಗುತ್ತೆ. ನೆಕ್ಸ್ಟು ಪರಾಗ್ವೆ ಬರುತ್ತೆ, ಆಮೇಲೆ ಚಿಲಿ ಬರುತ್ತೆ, ಅರ್ಜೆಂಟೀನಾ, ಈ 4 ದೇಶಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ. ಇನ್ನು ಸಮಭಾಜಕ ವೃತ್ತ ಬ್ರೆಜಿಲ್ 1, ಪೇರು 2, ಇಕ್ವೆಡಾರ್ 3, ಕೊಲಂಬಿಯಾ 4, ಇದು ಕೂಡ 4 ದೇಶಗಳ ಮೇಲೆ ಹಾದೋಗುತ್ತೆ. ಯಾವುದು 2 ರೇಖೆಗಳು ಒಂದೇ ದೇಶದ ಮೇಲೆ ಹಾದೋಗುತ್ತೆ ಅಂತ ಕೇಳಿದಾಗ ಅದು ಬ್ರೆಜಿಲ್ ಅನ್ನೋದು ನೆನಪಲ್ಲಿರಲಿ. ಓಕೆ, ನೆಕ್ಸ್ಟ್ ನೋಡೋಣ. ದಕ್ಷಿಣ ಅಮೆರಿಕದ ಪ್ರಕೃತಿ. ಇದು ಉತ್ತರದಲ್ಲಿ ಅಗಲವಾಗಿಯೂ ಮತ್ತು ದಕ್ಷಿಣದ ಕಡೆಗೆ ಕಿರಿದಾಗಿದ್ದು ತ್ರಿಕೋನಾಕಾರವಾಗಿದೆ. ಅದರ ಅಕ್ಷಾಂಶಿಕ ವಿಸ್ತೀರ್ಣವು 12 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 56 ಡಿಗ್ರಿ ದಕ್ಷಿಣಾಕ್ಷಾಂಶದವರೆಗೂ ಮತ್ತು ರೇಖಾಂಶಿಕವಾಗಿ 35 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 81 ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ಇದು ವಿಸ್ತರಣೆಯಾಗಿದೆ. ದಕ್ಷಿಣ ಅಮೆರಿಕ ಖಂಡವು ಪಶ್ಚಿಮಾರ್ಧಗೋಳದಲ್ಲಿ ನೆಲೆಗೊಂಡಿದೆ. ಹಾಗೆ ದಕ್ಷಿಣ ಅಮೆರಿಕ ಖಂಡವು ಉತ್ತರ ಭಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ದಿಕ್ಕುಗಳು ಜಲಭಾಗಗಳಿಂದ ಸುತ್ತುವರೆದಿದೆ. ಉತ್ತರ ಭಾಗಕ್ಕೆ ಉತ್ತರ ಅಮೆರಿಕ ಖಂಡ ಬರುತ್ತೆ. ಉತ್ತರ ಅಮೆರಿಕ ಖಂಡದ ಕೆಲವೊಂದಿಷ್ಟು ದೇಶಗಳು ಬರ್ತವೆ. ಹಾಗೆ ಪನಾಮ ಕಾಲುವೆ ಬರುತ್ತೆ. ಪನಾಮ ಕಾಲುವೆ ದಕ್ಷಿಣ ಅಮೆರಿಕ ಉತ್ತರ ಅಮೆರಿಕವನ್ನು ಸಂಪರ್ಕಿಸುತ್ತೆ. ಆದ್ದರಿಂದ ಉತ್ತರ ಭಾಗವನ್ನು ಒಂದು ಬಿಟ್ಟರೆ ಉಳಿದೆಲ್ಲನೂ ಕೂಡ ಇದು ನೀರಿನಿಂದ ಆವರಿಸಿದೆ. ಉತ್ತರದಲ್ಲಿ ಪನಾಮ ಕಾಲುವೆಯು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಪ್ರತ್ಯೇಕ ಮಾಡುತ್ತೆ. ದಕ್ಷಿಣ ಅಮೆರಿಕ ಖಂಡವು ಉತ್ತರದಲ್ಲಿ ಕೆರಿಬಿಯನ್ ಸಮುದ್ರ ಗಡಿಯಿಂದ, ಪೂರ್ವ ಮತ್ತು ಈಶಾನ್ಯ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರದಿಂದ, ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರದಿಂದ ಮತ್ತು ದಕ್ಷಿಣದಲ್ಲಿ ಅಂಟಾರ್ಕ್ಟಿಕ್ ಸಾಗರದಿಂದ ಹಿಮನೀರಿನಿಂದ ಆವರಿಸಲ್ಪಟ್ಟಿದೆ. ಓಕೆ, ದಕ್ಷಿಣ ಅಮೆರಿಕ ಖಂಡವು ಉತ್ತರದಲ್ಲಿ ಕೆರಿಬಿಯನ್ ಸಮುದ್ರ ಗಡಿ ಬರುತ್ತೆ. ಪೂರ್ವ ಮತ್ತು ಈಶಾನ್ಯ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರ ಬರುತ್ತೆ, ಹಾಗೆ ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರದಿಂದ ಆವೃತವಾಗಿದೆ. ಹಾಗೆ ದಕ್ಷಿಣದಲ್ಲಿ ಅಂಟಾರ್ಕ್ಟಿಕಾ ಸಾಗರದ ಹಿಮನೀರಿನಿಂದ ಆವರಿಸಲ್ಪಟ್ಟಿದೆ. ಓಕೆ, ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗವು 178.4 ಲಕ್ಷ ಚದುರ ಕಿಲೋಮೀಟರ್ಗಳಷ್ಟಿದ್ದು ಅದು ಭಾರತಕ್ಕಿಂತಲೂ ಸುಮಾರು 5.4 ಪಟ್ಟು ದೊಡ್ಡದಾಗಿದೆ. ಈ ಖಂಡದಲ್ಲಿ ಒಟ್ಟು 13 ರಾಷ್ಟ್ರಗಳಿದ್ದಾವೆ. ಬ್ರೆಜಿಲ್ ಅತಿ ದೊಡ್ಡ ಮತ್ತು ಫ್ರೆಂಚ್ ಗಯಾನಾವು ಅತಿ ಚಿಕ್ಕ ರಾಷ್ಟ್ರವಾಗಿದೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಅತಿ ದೊಡ್ಡ ದೇಶ ಯಾವುದಂತ ಕೇಳಿದಾಗ ಬ್ರೆಜಿಲ್ ಆಗಿದೆ. ಅತಿ ಚಿಕ್ಕ ದೇಶ ಯಾವುದಂತ ಕೇಳಿದಾಗ ಫ್ರೆಂಚ್ ಗಯಾನ ನೋಡಿ. ಬೊಲಿವಿಯಾ ಮತ್ತು ಪರಾಗ್ವೆ ಹೊರತುಪಡಿಸಿ ದಕ್ಷಿಣ ಅಮೆರಿಕದ ಎಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ. ಕರಾವಳಿ ತೀರವನ್ನು ಹೊಂದದೇ ಇರತಕ್ಕಂಥ ದೇಶಗಳು ಎಷ್ಟು ಅಂತ ಕೇಳಿದಾಗ ಅವು 2 ಮಾತ್ರ. ಅವೆರಡು ಯಾವುವು ಅಂತಂದರೆ ಬೊಲಿವಿಯಾ ಮತ್ತು ಪರಾಗ್ವೆ. ಈ ಎರಡನ್ನ ಹೊರತುಪಡಿಸಿ ಇವೆರಡು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಥವಾ ಭೂ ಆವೃತವನ್ನು ಹೊಂದಿರತಕ್ಕಂಥ ದೇಶಗಳು. ಇವೆರಡನ್ನ ಬಿಟ್ಟರೆ ಉಳಿದೆಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ. ಅದು ದಕ್ಷಿಣ ಅಮೆರಿಕದಲ್ಲಿ ಮಾತ್ರ, ದಕ್ಷಿಣ ಅಮೆರಿಕ ಖಂಡದಲ್ಲಿ. ಚಿಲಿ ದೇಶವು ನೀಳವಾದ ರಾಷ್ಟ್ರವಾಗಿದೆ. ಓಕೆ, ಒಂದ್ಸರಿ ಮ್ಯಾಪನ್ನು ನೋಡ್ಕೊಂಡು ಬಿಡೋಣ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಬೊಲಿವಿಯಾ, ಇದು ಪರಾಗ್ವೆ. ಇವೆರಡು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದ್ದಾವೆ. ಉಳಿದೆಲ್ಲವೂ ಕೂಡ ಕರಾವಳಿ ತೀರವನ್ನು ಹೊಂದಿದ್ದಾವೆ ನೋಡಿ. ಓಕೆ, ಪನಾಮ ಕಾಲುವೆಯು 1912ರಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಮಧ್ಯೆ ಇರುವ ಮುಖ್ಯ ಸಾಗರ ಮಾರ್ಗ ಆಗಿದೆ. ಇದನ್ನು ಎಷ್ಟರಲ್ಲಿ ನಿರ್ಮಾಣ ಮಾಡಿದ್ದಾರೆ? 1912ರಲ್ಲಿ. ಅರ್ಜೆಂಟೈನಾ ಮತ್ತು ಬ್ರೆಜಿಲ್ಗಳು ಫುಟ್ಬಾಲ್ ಆಟಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ. ಅರ್ಜೆಂಟೀನಾ ಮತ್ತು ಬ್ರೆಜಿಲ್ ದೇಶಗಳು ಫುಟ್ಬಾಲ್ ಆಟಕ್ಕೆ ಪ್ರಖ್ಯಾತವಾಗಿದ್ದಾವೆ. 2020ರಲ್ಲಿ ಟೋಕಿಯೋ, ಜಪಾನ್ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯಿತು. 2020ರಲ್ಲಿ ಟೋಕಿಯೋ, ಜಪಾನ್ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯುತ್ತೆ. ವೆನಿಜುಲಾ ದೇಶವು ಮಾಡೆಲಿಂಗ್ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ. ಸಾವೋ ಪೌಲೋ ಸಿಟಿ ಆಫ್
ಸ್ಕೈ ಸ್ಕೇಪರ್ ಅಂತ ಬರುತ್ತೆ. ಇದು ಗಗನಚುಂಬಿ ಕಟ್ಟಡಗಳ ಶಹರ ಎಂದು ಕೂಡ ಕರೀತಾರೆ ನೋಡಿ. ಓಕೆ, ಸ್ಕೈ ಸ್ಕೇಪರ್ ಈ ವರ್ಡ್ ನೆನಪಲ್ಲಿ ಇಟ್ಕೊಳ್ರಿ. ಗಗನಚುಂಬಿ ಕಟ್ಟಡಗಳ ಶಹರ ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದೇನು ಸಾವ್ ಪೌಲೋ ಸಿಟಿಯನ್ನು ಕರೀತಾರೆ. ನೆಕ್ಸ್ಟ್ ನೋಡೋಣ ಮೇಲ್ಮೈ ಲಕ್ಷಣಗಳು. ದಕ್ಷಿಣ ಅಮೆರಿಕವು ವಿಶಿಷ್ಟವಾದ ಭೂಮೇಲ್ಮೈ ಲಕ್ಷಣವನ್ನು ಹೊಂದಿದೆ. ಅದು ಹಿಮಾವೃತವಾದ ಶಿಖರಗಳನ್ನು ಮತ್ತು ದಟ್ಟವಾದ ಸಮಭಾಜಕ ವೃತ್ತದ ಅರಣ್ಯಗಳನ್ನು ಕೂಡ ಹೊಂದಿದೆ. ಈ ಭೂಖಂಡವು ಅತಿ ಫಲವತ್ತಾದ ಮೈದಾನ ಪ್ರದೇಶ, ಅಂತೆಯೇ ಅನುಪಯುಕ್ತ ಮರುಭೂಮಿಗಳನ್ನು ಕೂಡ ಹೊಂದಿದೆ. ಈ ಖಂಡದ ಪ್ರಮುಖ ಪ್ರಾಕೃತಿಕ ವಿಭಾಗಗಳೆಂದರೆ ಫಸ್ಟ್ ಒನ್ ಆಂಡೀಸ್ ಪರ್ವತಗಳು, ಸೆಕೆಂಡ್ ಒನ್ ಪೂರ್ವದ ಉನ್ನತ ಪ್ರದೇಶಗಳು, ಥರ್ಡ್ ಒನ್ ಬಂದು ಕೇಂದ್ರೀಯ ತಗ್ಗು ಪ್ರದೇಶಗಳು, ಹಾಗೆ ಫೋರ್ತ್ ಒನ್ ಪಶ್ಚಿಮದ ಕರಾವಳಿ ಮೈದಾನಗಳಂತೇಳಿ ಈ ರೀತಿಯಾಗಿ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಆಂಡೀಸ್ ಪರ್ವತಗಳು. ಓಕೆ, ಆಂಡೀಸ್ ಪರ್ವತಗಳು ಪೆಸಿಫಿಕ್ ಸಾಗರದ ಕರಾವಳಿ ತೀರದುದ್ದಕ್ಕೂ ಸುಮಾರು 6440 ಕಿಲೋಮೀಟರ್ಗಳಷ್ಟು ದೂರವನ್ನು ಹಬ್ಬಿದೆ. ಇದು ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸರಣಿಯಾಗಿದೆ. ತುಂಬ ಇಂಪಾರ್ಟೆಂಟ್ ನೋಡಿ. ಇದು ಎಷ್ಟು ಕಿಲೋಮೀಟರ್ ಹೊಂದಿದೆ ಅಂತ ಕೇಳ್ತಾರೆ. 6440 ಕಿಲೋಮೀಟರ್ಗಳಷ್ಟು ದೂರ ಹಬ್ಬಿದೆ. ಇದು ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸರಣಿ ಕೂಡ ಆಗಿದೆ. ಯಾವುದು? ಆಂಡೀಸ್ ಪರ್ವತ ಸರಣಿ. ಇವು ಪೆಸಿಫಿಕ್ ಸಾಗರದಂಚಿನ ಆಗ್ನೇಯುಂಗುರ ಪ್ರದೇಶದಲ್ಲಿರುವುದರಿಂದ ಈ ಭಾಗದಲ್ಲಿ ಹಲವು ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳಿರುವುದನ್ನು ಗಮನಿಸಬಹುದು ಅಥವಾ ಗುರುತಿಸಬಹುದು. ಮೌಂಟ್ ಅಕಾಂಕಾಗುವಾ ಅಂತ ಕರೀತಾರೆ. 6960 ಮೀಟರ್ ಇದೆ. ಅರ್ಜೆಂಟೈನಾ ಚಿಲಿ ಗಡಿ ಭಾಗದಲ್ಲಿರುವ ಅತಿ ಎತ್ತರದ ಶಿಖರವಾಗಿದೆ ಮೌಂಟ್ ಅಕಾಂಕಾಗುವಾ. ಇದು ಎಷ್ಟು ಮೀಟರ್ ಎತ್ತರವಾಗಿದೆ? 6960 ಮೀಟರ್ ಎತ್ತರ ಆಗಿದೆ. ಇದು ಅರ್ಜೆಂಟೀನಾ ಚಿಲಿ ಗಡಿ ಭಾಗದಲ್ಲಿರುವ ಅತಿ ಎತ್ತರವಾದ ಶಿಖರವು ಕೂಡ ಆಗಿದೆ. ಆಂಡೀಸ್ ಪರ್ವತ ಪ್ರದೇಶವು ತಾಮ್ರ ಮತ್ತು ತವರಗಳಂತಹ ಶ್ರೀಮಂತ ಖನಿಜಗಳನ್ನು ಹೊಂದಿದೆ. ತಾಮ್ರ ಮತ್ತು ತವರಗಳಂತಹ ಖನಿಜಗಳು ಇಲ್ಲಿ ಸಿಗ್ತವೆ. ಇಲ್ಲಿದೆ ನೋಡಿ ಆಂಡೀಸ್ ಪರ್ವತಗಳು. ಇವಕ್ಕೆ ಆಂಡೀಸ್ ಪರ್ವತಗಳು ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಪೂರ್ವದ ಉನ್ನತ ಪ್ರದೇಶಗಳು. ಈ ಪ್ರದೇಶವು 2 ವಿಭಿನ್ನ ಉನ್ನತ ಪ್ರದೇಶಗಳನ್ನು ಒಳಗೊಂಡಿದೆ. ಫಸ್ಟ್ ಒನ್ ಉತ್ತರದಲ್ಲಿ ಗಯಾನಾ ಉನ್ನತ ಪ್ರದೇಶಗಳು ಅಥವಾ ಭೂಫಲಕ ಅಂತ ಕರೀತಾರೆ, ಮತ್ತು ದಕ್ಷಿಣದಲ್ಲಿ ಬ್ರೆಜಿಲ್ ಉನ್ನತ ಪ್ರದೇಶಗಳು. ಇದಕ್ಕೂ ಕೂಡ ಭೂಫಲಕ ಅಂತ ಕರೀತಾರೆ, ಅಥವಾ ಪ್ರದೇಶಗಳು ಅಥವಾ ಭೂಫಲಕ ಎರಡು ಕೂಡ ಒಂದೇ ಆಗಿರುತ್ತೆ. ಇವುಗಳು ಭಾರತದ ದಕ್ಷಿಣ ಪ್ರಸ್ಥಭೂಮಿಯಂತೆ ಹಳೆಯ ಶಿಲೆಗಳಿಂದ ರಚಿಸಲ್ಪಟ್ಟಿವೆ. ಓರಿನೋಕೋ ನದಿಯ ಉಪನದಿಯಾದ ಚುರಾನ್ ವಿಶ್ವದ ಅತ್ಯಂತ ಎತ್ತರವಾದ ಏಂಜಲ್ ಜಲಪಾತವನ್ನು ಗಯಾನಾ ಭೂಫಲಕದಲ್ಲಿ ನಿರ್ಮಾಣಗೊಂಡಿದೆ. ಇದು ತುಂಬ ಇಂಪಾರ್ಟೆಂಟ್. ಏಂಜಲ್ ಜಲಪಾತ ಇದೇನು ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಜಲಪಾತ ಆಗಿದೆ. ಇದು ಎಷ್ಟು ಮೀಟರ್ ಎತ್ತರವಾಗಿದೆ? 974 ಮೀಟರ್ ಎತ್ತರ ಆಗಿದೆ. ಇದು ಗಯಾನಾ ಭೂಫಲಕದಲ್ಲಿ ನಿರ್ಮಾಣಗೊಂಡಿದೆ. ಇದು ಯಾವ ನದಿಗೆ ನಿರ್ಮಾಣವಾಗಿದೆ ಅಂತಲೂ ಕೂಡ ಕೇಳ್ತಾರೆ. ಓರಿನೋಕೋ ನದಿಯ ಉಪನದಿಯಾದ ಚುರಾನ್ ನದಿಗೆ ಈ ಏಂಜಲ್ ಜಲಪಾತ ನಿರ್ಮಾಣವಾಗಿದೆ. ಓಕೆ, ಇಲ್ಲಿದೆ ನೋಡಿ ಏಂಜಲ್ ಜಲಪಾತ. ನೆಕ್ಸ್ಟ್ ಬಂದು ಕೇಂದ್ರೀಯ ತಗ್ಗು ಪ್ರದೇಶಗಳು. ಆಂಡೀಸ್ ಪರ್ವತಗಳು ಮತ್ತು ಪೂರ್ವದ ಉನ್ನತ ಭೂಭಾಗಗಳ ಮಧ್ಯೆ ಕಂಡುಬರ್ತವೆ. ಇವು ವಿಶಾಲವಾದ ನದಿ ಜಲಾನಯನ ಪ್ರದೇಶಗಳಿಂದ ಕೂಡಿದವೆ. ಅವುಗಳೆಂದರೆ ಅಮೆಜಾನ್, ಓರಿನೋಕೋ ಮತ್ತು ಲಾಪ್ಲಾಟಾ ನದಿ ಮುಖಜ ಭೂಮಿಗಳಾಗಿದ್ದಾವೆ. ಇವುಗಳಲ್ಲಿ ಅಮೆಜಾನ್ ನದಿ ಜಲಾನಯನ ಪ್ರದೇಶವು ಅತಿ ದೊಡ್ಡದಾಗಿದ್ದು ಪ್ರಖ್ಯಾತವನ್ನು ಹೊಂದಿದೆ. ಓಕೆ, ನೆಕ್ಸ್ಟ್ ಪಶ್ಚಿಮ ಕರಾವಳಿ ಮೈದಾನಗಳು. ಇವುಗಳು ಕಿರಿದಾದ ಮೈದಾನಗಳಾಗಿದ್ದು ಪೆಸಿಫಿಕ್ ಮಹಾಸಾಗರ ಮತ್ತು ಆಂಡೀಸ್ ಪರ್ವತ ಶ್ರೇಣಿಗಳ ಮಧ್ಯೆ ಕಂಡುಬರುತ್ತೆ. ಪಶ್ಚಿಮ ಕರಾವಳಿ ತೀರವು ಬಹುತೇಕ ಒಡೆದ ತೀರದಂತಿದೆ, ಏಕೆಂದರೆ ಕರಾವಳಿಯಿಂದ ಆಂಡೀಸ್ ಪರ್ವತವು ಕಡಿದಾದ ಮೇಲಕ್ಕೆತ್ತಲ್ಪಟ್ಟಿದೆ. ಕೇಂದ್ರೀಯ ಚಿಲಿ ಮತ್ತು ಕೊಲಂಬಿಯಾಗಳ ಪಶ್ಚಿಮ ಕರಾವಳಿ ತೀರದುದ್ದಕ್ಕೂ ಕಿರಿದಾದ ಕರಾವಳಿ ಮೈದಾನಗಳನ್ನು ಕಾಣಬಹುದು. ನೋಡಿ, ಪಶ್ಚಿಮ ಕರಾವಳಿ ಮೈದಾನ ಯಾವೆರಡು ಇದ್ರ ಮಧ್ಯೆ ಬರುತ್ತೆ ಅಥವಾ ಇದು ಕಿರಿದಾದ ಮೈದಾನಗಳಾಗಿದ್ದು ಪೆಸಿಫಿಕ್ ಮಹಾಸಾಗರ
ಮತ್ತು ಆಂಡೀಸ್ ಪರ್ವತ ಶ್ರೇಣಿಗಳ ಮಧ್ಯೆ ಈ ಪಶ್ಚಿಮ ಕರಾವಳಿ ಮೈದಾನಗಳು ಕಂಡುಬರುತ್ತವೆ. ಇವು ಪಶ್ಚಿಮ ಕರಾವಳಿ ತೀರವು ಬಹುತೇಕ ಒಡೆದ ತೀರದಂತಿದೆ, ಏಕೆಂದರೆ ಇದು ಆಂಡೀಸ್ ಪರ್ವತವು ಕಡಿದಾಗಿ ಮೇಲಕ್ಕೆತ್ತಲ್ಪಟ್ಟಿರೋದ್ರಿಂದ ಇದಕ್ಕೆ ಒಡೆದಾದ ತೀರದಂತಿದೆ. ಕೇಂದ್ರೀಯ ಚಿಲಿ ಮತ್ತು ಕೊಲಂಬಿಯಾಗಳು ಪಶ್ಚಿಮ ಕರಾವಳಿ ತೀರದುದ್ದಕ್ಕೂ ಕಿರಿದಾದ ಕರಾವಳಿ ಮೈದಾನವನ್ನು ಕಾಣಬಹುದು. ಈ ಕರಾವಳಿಯು ಒಡೆದ ತೀರವಾಗಿದೆ. ಹಲವಾರು ದೊಡ್ಡ ನಗರಗಳು ಕರಾವಳಿ ಮೈದಾನದಲ್ಲಿ ನೆಲೆಗೊಂಡಿದ್ದಾವೆ. ಕರಾವಳಿಯ ದಕ್ಷಿಣ ಭಾಗದಲ್ಲಿ ಹಾಗೂ ಇತರ ಕಡೆಗಳಲ್ಲಿ ಹಲವು ದ್ವೀಪಗಳು ಇರೋದನ್ನು ಕಾಣಬಹುದು. ಓಕೆ, ನೆಕ್ಸ್ಟು ನದಿಗಳು ಮತ್ತು ಸರೋವರಗಳು ಬರುತ್ತೆ. ಇದನ್ನ ನೆಕ್ಸ್ಟ್ ಪಾಠದಲ್ಲಿ ನೋಡೋಣ. ಈ ಪಾಠನ ಇಲ್ಲಿಗೆ ಎಂಡ್ ಮಾಡೋಣ, ಯಾಕಂದರೆ ಇನ್ನೂ ಪಾಠ ಲೆಂದಿ ಆಗಿದೆ. ಇನ್ನೂ ಸ್ವಲ್ಪ ಹೇಳಿದ್ರೆ ನಾಳೆ ಕಡಿಮೆ ಬೀಳುತ್ತೆ ಹೇಳೋದಕ್ಕೆ. ಸೊ ಹಾಗಾಗಿ ನೆಕ್ಸ್ಟ್ ಪಾಠಕ್ಕೆ ಸರಿ ಹೋಗೋ ಥರ ಇದೆ, ಅದು ನೆಕ್ಸ್ಟ್ ಪಾಠದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ಎಲ್ಲ ವಿಡಿಯೋಗಳನ್ನು ನೋಡಿ. TETಗೆ ತುಂಬಾ ಉಪಯುಕ್ತ ಆಗೋ ಥರ ನಾನು ಕ್ಲಾಸ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಯಿತೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈ ಕ್ಲಾಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.